ಈ ಒಂದು ವಿಡಿಯೋ ಫೆಬ್ರವರಿಯಲ್ಲಿ ರಿಲೀಸ್ ಆಗಬೇಕಾಗಿರುವಂಥ ವಿಡಿಯೋ. ಕೆಲವೊಂದು ಪ್ರಾಬ್ಲಮ್ಸ್ಗಳಿಂದ ಈ ಒಂದು ವಿಡಿಯೋ ತುಂಬ ತಡವಾಗಿ ರಿಲೀಸ್ ಆಗ್ತಿದೆ, ದಯವಿಟ್ಟು ಕ್ಷಮಿಸಿ. ಈ ಒಂದು ವಿಡಿಯೋದಲ್ಲಿ ಯಾವುದೇ ತರಹದ ಬೇರೆಯವರ ವಿಡಿಯೋವನ್ನು ಕದ್ದು ಹಾಕಿಲ್ಲ ಅಥವಾ ಬೇರೆ ವಿಡಿಯೋಗಳನ್ನು ಡೌನ್ಲೋಡ್ ಮಾಡಿ ಈ ಒಂದು ವಿಡಿಯೋದಲ್ಲಿ ಜಾಯಿನ್ ಮಾಡಲಾಗಿಲ್ಲ. ಹಾಗೂ ಈ ಒಂದು ವಿಡಿಯೋ ಓನ್ ಕ್ರಿಯೇಟರ್ ಆದ ನನಗೆ, ಸೋಲೋ ಕ್ರಿಯೇಟರ್ ಆದ ನನಗೆ ಸ್ವಂತವಾಗುತ್ತದೆ. ಸೊ ದಯವಿಟ್ಟು ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ. ಹಾಯ್ ಹಲೋ ವಿವರ್ಸ್, ಹಾಯ್ ಹಲೋ ಅರರೆ. ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂದರೆ, ಚೋರ್ ಬಜಾರ್ ಅಂತ ಅನ್ಸ್ಕೊಂಡಿರೋಂಥ ಸಂಡೇ ಬಜಾರ್ಗೆ ಹೋಗ್ತಾ ಇದ್ದೀವಿ. ಎಸ್, ಸಂಡೇ ಬಜಾರ್ ಬ್ಲಾಗ್ ಇವತ್ತು. ಸೊ ನಾನಿವತ್ತು ಓಡಿಸೋಕೆ ಹೋಗ್ತಾಯಿಲ್ಲ ಗಾಡಿನ, ಬಿಕಾಸ್ ಇದು ನಮ್ಮ ಫ್ರೆಂಡ್ದು. ಸೊ ಈ ಒಂದು ವಿಡಿಯೋನ ಫುಲ್ಲಾಗಿ ನೋಡಿ ಮತ್ತು ಎಂಜಾಯ್ ಮಾಡಿ ವಿತ್ ಮ್ಯೂಸಿಕ್ ಜೊತೆ. ಎಂಜಾಯ್ ದಿ ವಿಡಿಯೋ. ಹಿಂಗ್ ನೋಡು, ಅದ್ಯಾಕೆ ಹಿಂಗ್ ನೋಡ್ತೀಯ? முன்னே போயிட்டு அப்படியே வரணும். நான் உன்னை காட்டலையே, இங்கே காட்டுறேன். போ உள்ளே போ, இன்னும் உள்ளே இருக்கு, இடம் இருக்கு, போ பார்க்கலாம், போ. ஒண்ணுமே இல்லடா, ஒண்ணுமே இல்லடா. இருக்கு உள்ள இருவா, இருக்கு உள்ள இருவா. ಇವಾಗ ರಾಂಗ್ ರೂಟ್ ಇದು, ಈ ಕಡೆ ಇருக்கு ಉள்ள ಇರುವ. ಇದು ಈ ಕಡೆ ರೈಟ್ ತೊಗೊಂಡಿದ್ದು, ಇದು ರಾಂಗ್ ರೂಟ್ ಅಂತೆ. ಸೊ ಸ್ಟ್ರೈಟ್ಗೆ ಹೋಗಿ ಲೆಫ್ಟು ಅಥವಾ ರೈಟಲ್ಲಿ ಎತ್ಕೋಬೇಕಂತೆ. ನೀವು ಬಂದಿದ ತಕ್ಷಣ, ಮೆಟ್ರೋ ಇಳಿದ ತಕ್ಷಣ ಸ್ಟ್ರೈಟ್ಗೆ ಹೋಗ್ಬಿಡಿ. ರೈಟ್ ತೊಗೊಳಕ್ಕೆ ಹೋಗ್ಬೇಡಿ, ಇಲ್ಲೊಂದು ಸಂದಿ ಬರುತ್ತೆ ರೈಟಲ್ಲಿ, ರೈಟಿಗೆ ತೊಗೊಳಕ್ಕೆ ಹೋಗ್ಬೇಡಿ, ಅರ್ಧಾಯ್ತಾ? ಸ್ಟ್ರೈಟ್ ಇಲ್ಲಿ ಲೆಫ್ಟು ಮತ್ತು ರೈಟ್ಗೆ ಹೋಗುತ್ತೆ, ಸಂದಿಯಲ್ಲಿ ಮಾತ್ರ ಬರೋಕೆ ಹೋಗ್ಬೇಡಿ. ಇದು ಎಂಡ್ ಅಂತ ಇದು. ಓಕೆ, ಕಂಟಿನ್ಯೂ. அப்படி இல்லை, நீ வாங்கினியா ரேட் கேளு. தப்பு தான் அது. ஐயா லூஸ் ಹೋಗ ಸೈಡ್ಗೆ. ಸೊ ಅವರೇ ಹೆಂಗಿದ್ರ ನೋಡ್ತಾ ಇರ್ಬೋದು. ಯಜಾನ್ ಬಟ್ಟೆಗಳು ಇಲ್ಲ ಇರುತ್ತೆ, ಚಿಕ್ಕ ಮಕ್ಕಳು ಬಟ್ಟೆ, ದೊಡ್ಡ ಮಕ್ಕಳು, ದೊಡ್ಡವ್ರ ಬಟ್ಟೆ, ಜಾಸ್ತಿ ಬಟ್ಟೆನೇ ಐತೆ. ಇವತ್ತು ಕೆಲವೊಂದು ವಿಡಿಯೋ ಅಲ್ಲಿದೆ ನೋಡಿ, ಗೂಗಲ್ ಮ್ಯಾಪಲ್ಲಿ ಗೂಗಲ್ ಮ್ಯಾಪಲ್ಲಿ ಹಾಕಿರುವಂಥ ಒಂದು ಲೊಕೇಶನಲ್ಲಿ
ಫೋಟೋಸ್ ಹಾಕಿರ್ತಾರೆ ನೋಡಿದ್ದೀರಾ, ಅದೇ ಜಾಗ ಇದು. ದೇವಸ್ಥಾನ ಬರುತ್ತೆ, ಅದು ದೇವಸ್ಥಾನ ಅಂತೀನಿ, ದೇವ್ರದ್ದು ಒಂದು ವಿಗ್ರಹದ್ದು ಅದೆಲ್ಲ ಇರುತ್ತೆ. ಅದರ ಆಪೋಸಿಟಲ್ಲೇ ಫುಲ್ ಆ್ಯಂಡ್ ಫುಲ್ ಪರ್ಚೇಸಿಂಗ್ ಇರುತ್ತೆ. RX ಹೋಯ್ತಾ ಇದ್ರೆ ಹೋಯ್ತಾ ಇರಬೇಕು. ಪರ್ಚೇಸಿಂಗ್ ಶುರು ಮಾಡಿ ನಿಮಗೆ ನಾವು ನೋಡ್ತಾ ಇದ್ದೀವಿ ಪರ್ಚೇಸಿಂಗೋಸ್ಕರ. ಟೀ ಶರ್ಟು ಸೊ ಇದೇನಾ ಸಂಡೆ ಬಜಾರು. ಕೆಲವೊಂದು ಯೂಟ್ಯೂಬರ್ಸ್ ಹೇಳೋ ಪ್ರಕಾರ ನೋಡಿದ್ರೆ ಕಮ್ಮಿ ಕೊಡ್ತೀರಿ, ಜಾಸ್ತಿ ಕೊಡಲ್ಲ, ಬಾರ್ಗಿಂಗ್ ಮಾಡಿದ್ರೆ ಬರುತ್ತೆ, ಹಂಗೆ ಹಿಂಗೆ ಅಂತಾರೆ. ಇಲ್ಲಿ ನಾನು ಕೂದಲಷ್ಟು ಕೂಡ ಮರ್ಯಾದೆ ಕೊಡಲ್ಲ. ಇನ್ನೊಂದು ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ. ಕಮ್ಮಿನೂ ಮಾಡಲ್ಲ, ನಿಜ ಅಲ್ಬೇಕಂದ್ರೆ ಕಮ್ಮಿ ಮಾಡಲ್ಲ. ಲೆಫ್ಟ್ ಬಾ. ಸೊ RRF ಏನಂದರೆ ಪರ್ಚೇಸಿಂಗ್ ಎಲ್ಲ ಮಾಡಿದ್ವಿ. ಒಬ್ಬರಿಗೆ ಒಂದು ಇಸ್ಕೊಂಡಿದ್ದೀನಿ ವಾಚು, ಒಬ್ಬ ಸಬ್ಸ್ಕ್ರೈಬರ್ ಕೊಡ್ತೀನಿ ವಾಚು. ನಿಜ ಹೇಳ್ಬೇಕಂದ್ರೆ ಕೆಲವೊಂದು ಯೂಟ್ಯೂಬರ್ಸು ಬಾರ್ಗಿಂಗ್ ಮಾಡಿದ್ರೆ ಫ್ರೀ ಇದು ಕೊಡ್ತಾರೆ, ಕಮ್ಮಿ ಕೊಡ್ತಾರೆ, ಹಂಗೆ ಹಿಂಗೆ ಅಂತಾರೆ. ನಿಜ ನಾನು 100%ಆಗಿ ಬಾರ್ಗಿಂಗ್ ಎಷ್ಟೇ ಮಾಡಿದ್ರು ಒಂದೊಂದು ರೂಪಾಯಿ ಕೂಡ ಕಮ್ಮಿ ಮಾಡೋಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಕೆಲವೊಬ್ರು ಮಾಡ್ತಾರೆ, ಬಟ್ ಬಟ್ಟೆ ಮಾರೋರು ಇಂಥವರೆಲ್ಲ ಕಮ್ಮಿ ಮಾಡಲ್ಲ. ಹುಷಾರಾಗಿರಿ, ಕಾರಣ ಮಕ್ಕಳು ಜಾಸ್ತಿ ಬೇರೆ. ನಿಜ ಹೇಳ್ತೀನಿ, ಒಂದಕ್ಕೂ ಪ್ರಯೋಜನ ಇಲ್ಲ ಇಲ್ಲಿ. ಸಂಡೆ ಬಜಾರ್ ಅಂದರೆ ಸುಮ್ಮನೆ ವೇಸ್ಟ್ ಅಂದ್ಕೊಂಡಿದ್ದೀನಿ. ರಿವ್ಯೂ ಮಾತ್ರ ಸಖತ್ತಾಗಿ ಕೊಡಬೇಕು ಅಂತ ಇದ್ದೆ. 100%ಆಗಿ ಬಾರ್ಗಿಂಗ್ ಮಾಡಿದ್ರು ₹1 ಕಮ್ಮಿ ಮಾಡಿಲ್ಲ ಬಟ್ಟೆಗೆ. ಇಲ್ಲಿ ಇಷ್ಟು ಬಟ್ಟೆ ಇಸ್ಕೊಂಡಿದ್ದೀವಿ. ವೇಸ್ಟ್ ಗುರು, ನೀವು ಬರೋದು ಬದಲು ಸುಮ್ಮನೆ ಆನ್ಲೈನ್ ಶಾಪಿಂಗು ನಿಮ್ಮ ಅಕ್ಕಪಕ್ಕದಲ್ಲಿರುವಂಥ ಸ್ಟೋರ್ಗಳಲ್ಲೇ ನೋಡ್ಕೊಬಿಡಿ. ಇಲ್ಲಿ ಬರೋಕ್ಕೆ ಹೋಗ್ಬಿಡಿ, ವೇಸ್ಟು 100% ವೇಸ್ಟ್ ಇದೆ. ಬ್ಯಾಕ್ RRF ಇವಾಗ ಒಂದು ಉಂಗುರಗಳನ್ನ ಪರ್ಚೇಸ್ ಮಾಡಿದ್ದೀನಿ. ಚೆನ್ನಾಗಿದೆಯಾ? ಕೊಕ್ಕಿ ಉಂಗುರ, ಸಿಂಹದ ಉಂಗುರ. ನನ್ನ ಹತ್ರ ಈ ಥರದ್ದು 2 ಸಿಂಹದ ಉಂಗುರ ಇದೆ, ನೀವು ನೋಡಿರ್ಬೋದು ಕೆಲವೊಂದು ವಿಡಿಯೋದಲ್ಲಿ. ಸರಿ ಆ ಕಡೆ ಹೋಗ್ಬಿಟ್ಟು ರೆಕಾರ್ಡ್ನ ಶುರು ಮಾಡ್ತೀನಿ. ಯಾವ್ದು ಬೇಕೋ 250 ಚೆನ್ನಾಗಿದೆ ಒಂದು ಬಿಸ್ನೆಸ್. ಟಾರ್ಪಲ್ಲು, ಚಾಪೆ, ಯಾವುದು ಬೇಕು ಗುರು ನಿಮಗೆ? ಶೂ ವಾ. இல்லை சைஸ் இருக்கா கேட்டு பார்க்கலாமா? ஆன்லைன் எவ்வளோ? ஆன்லைனில் மட்டும் 600 700 இருக்கா?
சும்மா தான். நட வா 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 ಜಗ್ಗು ಗುರು ಅಂಡ್ತೊಳೆ ಜಗ್ಗುಗಳು ಎಷ್ಟು ಬೇಕು ನಿಮಗೆ? ಅಯ್ಯೋ ಡಂಬಲ್ಸ್ ಸದ್ಯಕ್ಕೆ ಇವೆಲ್ಲ ಆಮೇಲೆ ಇಸ್ಕೊಳ್ಳೋಣ ಬರೋ ಟೈಮಲ್ಲಿ ನೋಡೋಣ. ಬರೋ ಟೈಮಲ್ಲಿ ಅವೆಲ್ಲ ಭಯಂಕರ ವಿಡಿಯೋ ಮಾಡ್ತೀನಿ ಅದನ್ನೆಲ್ಲ. ಸ್ಲೇಟ್ಗಳು ಬೇಕಾ? ಸ್ಲೇಟ್ಗಳಿದೆ. ಏನಿಲ್ಲ ಅನ್ನೋಕ್ಕಾಗ್ತಲ್ಲ. ಗಾಡಿ ಒಂದು ಬಿಟ್ಟು ಹಾಂ ವರ್ಕಿಂಗ್ ಸರಿ ಆಯಿತು. ಬಾಬಾ ಯಾ ವೆಜ್ಜಾನ್ ಐಟಮ್ಗಳು ಐತೆ ಗುರು. ಯಾವ ಐಟಮ್ ತಗೋಣ ಅಂತ ಡಿಸ್ಕಸ್ಸೇ ಮಾಡೋಕ್ಕಾಗ್ತಾನೆ. ವೆಜ್ಜಾನ್ ಐಟಮ್ ಐತೆ ಶೂ ವಾಚಿ ಇಯರ್ಫೋನ್ ಬೇಕಾ? ಇಯರ್ಫೋನ್ ಇದೆ ಮೇಲೆ ಕಮ್ಮಿ ಇದೆ. ಮಿಕ್ಸಿ ಸೆಕೆಂಡ್ ಹ್ಯಾಂಡ್ ತರ್ಡ್ ಹ್ಯಾಂಡ್ ಮಿಕ್ಸಿಗಳು ಬೇಕಾ? ಮಿಕ್ಸಿಗಳೈತೆ. கேமரா பார்த்தாங்க. வா வா கிட்ட வா சொல்கிறேன். எங்கே பாரு அங்கே எங்கே அங்கே இருக்கேனடா. அது எதுக்கு? சும்மா செம்ம ப்ராடக்ட். என்னடா பண்ணுறப்போ? ಟಿ ವಿ ಬೇಕಾ? ಟಿ ವಿ ಗಿಫ್ಟ್ ಕೊಡೋಣ. 100 ರೂಪಾಯಿ 50 ರೂಪಾಯಿ ಸ್ಪ್ಯಾನರ್ಗಳು ಇಲ್ಲೇ ಐತೆ, ತಗೊಬಿಡೋಣ ಅನ್ಸುತ್ತೆ. ಇಲ್ಲೇ ತಗೋಣ மச்சா. இங்கே வாங்கிக்கலாமா? பொருள் பொருள் இப்படி வச்சிருக்கீங்க. செம்ம ஆல்ரெடி இது பிடி. ಅದು ஒன்றும் ಆವಾಗಿದೆ. அங்கே பாரு கழண்டிட்டு இருக்கு இப்போ கவரு. ಇಲ್ಲಿ ಸ್ವಲ್ಪ ಕಮ್ಮಿ ಆಗುತ್ತೆ, ಅಮೌಂಟು ಕಮ್ಮಿ ಆಗುತ್ತೆ ಅಂತಲೇ ನಾವು ಬರೋದು. ಇಲ್ಲಿ ನೋಡಿದ್ರೆ ಅದೇ ರೇಟೆ, ಅದೇ ಡಬಲ್ ರೇಟೆ. ಸ್ವಲ್ಪ ಒಂದು 10 ರೂಪಾಯಿ ಕಮ್ಮಿ ಕೊಡ್ರು ಅಂದರೆ ಯಾರೋ ಒಬ್ಬರು 100 ಜನದಲ್ಲಿ ಒಬ್ಬರು ಕಮ್ಮಿ ಮಾಡ್ತಾರೆ ಅಷ್ಟೇ. ಒಂದು 10 ರೂಪಾಯಿ 20 ರೂಪಾಯಿ, ಅದು ಜಾಸ್ತಿ ಮಾಡೋಲ್ಲ. ನಾವು ಹೋಗ್ತಾ ಹೋಗ್ತಾ ಯಾರ್ಯಾರೆಲ್ಲ ಈ ಬರಬೇಕು ಅಂತ ಇದ್ದೀರೋ ಬಾ. ಅಲ್ಲೊಂದು ಶಿವ ಅಂಗಡಿ ಐತೆ. ಎಲ್ಲ ಡಬಲ್ ರೇಟ್ ಗುರು. ಇವಾಗ ಒಂದು ಶೂ ನೋಡ್ಕೊ ಬಂದ್ವಲ್ಲ, ಅದು 4,000 6,000 ಅಂತಾರೆ. ಹೋಗಪ್ಪ, ಸಂಡೇ ಬಜಾರ್ ಬಂದಿವಿ, ಒಂದು ಎಷ್ಟು ಸ್ಪೀಕರ್ಗಳಿಂದ ಹಿಡಿದು ಎಲ್ಲ ಐತೆ, ಲೈಟುಗಳು. ವಾಚ್ ನೋಡ್ಬೇಕು ನಮ್ಮ ಸಬ್ಸ್ಕ್ರೈಬರ್ಸ್. ವಾಚ್ ಕೂಡ 2,000 ಗುರು ಇಲ್ಲಿ. ಅದನ್ನಪ್ಪ ನಮ್ಗೆ ಇಷ್ಟ ನೋಡಿದ್ರೆ ಸೂಪರ್ ಆಗೈತಿ. அந்த பையன் போறான் கூட. ಏನೋ ಹಿಂಗೈತಿದು, ಇನ್ನ ಇಪ್ಪಡಿ ಇರ್ತಿದೆ. ಏನು ಹಿಂಗೈತಿದು? ಇದೆಲ್ಲ ತಪ್ಪು. ಇದು ಬೇಜಾನ್ ಐಟಮ್ಗಳು ಐತೆ ಗುರು, ಆದರೆ ಸ್ವಲ್ಪ ಜಾಸ್ತಿ ರೇಟು. ಕಮಾನ್ ಮ್ಯಾನ್, ಹ್ಯಾವ್ ಇಟ್. ಮಿನ್ನೆ கொஞ்சம் போனவா அந்த அக்கா கிட்ட அதிகமாக சொல்லிச்சுன்னா ஓடி வந்துடல. வா
ವಾಪಸ್ ಬಂದು ತಗೊಳ್ಳೋಣ. ಕಾಯಿನ್ಗಳನ್ನ ಕಲೆಕ್ಟ್ ಮಾಡಬೇಕು, ಹಳೆ ಕಾಯಿನ್ಗಳನ್ನೆಲ್ಲ ಕಲೆಕ್ಟ್ ಮಾಡಬೇಕು. நம்ம உட்காந்து இது வாங்கிக்கலாம். இது எங்கள் அப்பாவுக்கு தேவைப்படும். எங்கள் அம்மாவுக்கு இஷ்டம் இது. இதோட இவ்வளோ வீட்டாக இருக்குது. இவங்களும் தூக்கிட்டு போனால் வீட்டுக்கு சிறப்பாக அடிப்பாங்க. எவ்வளோ வாங்கிருக்கு. ಹಾಕ್ಕೊಂಡಿದ್ದೀನಿ ನಾನು. ಇದು 100 ರುಪೀಸಾ? ಇರಲಿ ಸರ್. ಸೊ $5 ಡಿಸ್ಕೌಂಟ್. $5 ಕಾಯಿನು. ಮತ್ತು ಇದು ಇಂಡಿಯನ್ ರುಪೀಸು ಮತ್ತು ಫಾರಿನ್ ಕರೆನ್ಸಿ ಕಾಯಿನ್ಸ್ ಎಲ್ಲ ಇಸ್ಕೊಂಡಿದ್ದೀನಿ. ಇದೇನಕ್ಕೆಲ್ಲ ಇಸ್ಕೊತೀಯ ಅಂದರೆ ಇದೆಲ್ಲ ಒಂದು ಕಲೆಕ್ಷನ್ ಗುರು. ಇದೆಲ್ಲ ಗೊತ್ತಾಗಲ್ಲ, ಮುಂದಕ್ಕೆ ಗೊತ್ತಾಗುತ್ತೆ. ಯಾರ್ಯಾರು ಗೊತ್ತಾಗಬೇಕೋ ಅವ್ರವ್ರು ಗೊತ್ತಾಗುತ್ತೆ. ಅಪ್ಪ ಬೆಳಗ್ಗೆಯಿಂದ ಅಳ್ದು ಟೈಮ್ ಎಷ್ಟು ಇವಾಗ. என்ன வாங்குறடா? ಇವಾಗ ಮೆಟ್ರೋದಲ್ಲಿ ಬಿಡ್ತಾರೋ ಏನೋ ಗೊತ್ತಿಲ್ಲ. ಸದ್ಯ ಹೋಗಿ ನೋಡೋಣ ಮೆಟ್ರೋದಲ್ಲಿ ಇಟ್ಕೊಂಡ್ರೆ. ಅಣ್ಣ ಆಯಿಲ್ ಡಬ್ಬ ಎಷ್ಟಣ್ಣ? ಆಯಿಲ್ ಡಬ್ಬ 120 ರೂಪಾಯಿ ಅಂತ. ಹಾಂ ಇಸ್ಕೊತೀನಿ ಅಣ್ಣ. ಅದು ಅಂತ ಅಣ್ಣ ಅಣ್ಣ ಎಲ್ಲ ಹೋಗೇ ಬಿಡ್ತಲ್ಲ ಬಲೂನು ಇಲ್ಲಿಂದ ಅಲ್ಲಿಗೋ. ಇನ್ನು ವೈಟ್ ಸ್ನೀಕರ್ ಇದೆ. ಸುಮ್ಮನೆ ವೇಸ್ಟಾಗಿ ಸಿಕ್ಕಾರೆ ಅಷ್ಟೇ. ಊಟ ಮಾಡ್ಕೊಂಡು வேறு சைடு தான் வாங்குவாங்க. ಐನೂರು ಅದು ಸೈಜ್ ಕೊಡೋಣ. இவன் செடே நன் மகா எப்படி இருக்கும் லால்பாக் போலாமா? பாட்டி ஆஃப் பண்ண